ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಕಾಲೇಜ್ ಹುಡುಗಿದು ಒಂದು ಯೂನಿಫಾರ್ಮ್ ನೋಡಿ ಈ ಥರ ಇದೆ. ಈ ಥರ ಕಾಲರ್ ಇಟ್ಟು ಈ ಥರ ಸ್ಟಿಚ್ ಮಾಡಿಕೊಡಿ ಅಂದ್ಬಿಟ್ಟು ತೊಗೊಬಂದಿದ್ದಾರೆ. ಆ್ಯಕ್ಚುಲಿ ಇದು ತೋರ್ಸೋಕ್ಕೆ ಅಂದ್ಬಿಟ್ಟು ಬೇರೆಯವ್ರು ಹೊಲಿಸ್ಕೊಂಡಿದ್ರಲ್ಲ, ತೋರ್ಸೋಕೆ ತೊಗೊಬಂದಿದ್ದಾರೆ. ಮಾಮೂಲಿ ಪಟೇಲ ಪ್ಯಾಂಟ್ ಈ ಥರ ಇದೆ. ಪಟೇಲ ಪ್ಯಾಂಟು ಅಂದರೆ ಈ ಕಡೆನೂ ಫ್ರಿಲ್ ಬರುತ್ತೆ, ಸಣ್ಣದಾಗಿ ಈ ಕಡೆನೂ ಫ್ರಿಲ್ ಬರುತ್ತೆ. ಇದರಲ್ಲಿ 2-3 ಥರ ಮೆಥಡ್ ಇದೆ. ನಾವು ಮುಂದೆ ಮಾತ್ರ ಫ್ರಿಲ್ ಕೊಡ್ತಿದ್ವಿ, ಇದು 2 ಕಡೆನೂ ಫ್ರಿಲ್ ಕೊಡಬೇಕು ಅದೊಂದು. ಮತ್ತು ಇದೊಂದು ಕೋಟ್ ಥರ ಸ್ಟಿಚ್ ಮಾಡಬೇಕಂತೆ ಕಾಲೇಜ್ದು ನೋಡಿ ಈ ಥರ. ಇದು ಅದಕ್ಕೆ ನಾವು ಸುಮ್ಮನೆ ಕೋಟು ಅಂದರೆ ಹೆಂಗೋ ಅಂತೀವಲ್ವ, ಇದು ನೋಡ್ಕೊಂಡು ಹೊಲಿಯೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಈ ರೀತಿ ಇದೊಂದು ಕೋಟ್ ರೆಡಿ ಮಾಡಬೇಕು. ಬನ್ನಿ ಇದು ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಅವರೇ ಬಟ್ಟೆ ಕೊಟ್ಟಿದ್ದಾರಂತೆ ನೋಡಿ, ಇದು ಪ್ಯಾಂಟ್ಗೆ, ಇದು ಕೋಟ್ಗೆ ಮತ್ತು ಇದು ಟಾಪ್ಗೆ ಕೊಟ್ಟಿದ್ದಾರೆ. ಇವಾಗ ಇದು ಹೇಗೆ ಕಟ್ ಮಾಡೋದು ನೋಡೋಣ ಫ್ರೆಂಡ್ಸ್. ಇವಾಗ ಇದು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಳತೆ ಬಂದ್ಬಿಟ್ಟು ಎದೆ ಸುತ್ತಳತೆ ಬಂದ್ಬಿಟ್ಟು 32.5 ಇದೆ. 32.5ಗೆ 2 ಇಂಚ್ ಆ್ಯಡ್ ಮಾಡ್ಕೊತೀನಿ. 32 ಅಂದರೆ 34.5. 34.5 ಇದು ಕಾಲರ್ ನೆಕ್ ಆಗೋದ್ರಿಂದ ಒಂದು 2 ಇಂಚು ಲೂಸ್ ಇಟ್ಕೊತೀನಿ. ಬೇಕು ಅಂದರೆ ಮತ್ತೆ ಟೈಟ್ ಮಾಡ್ಕೊಬೋದು. 2 ಇಂಚ್ ಲೂಸ್ ಇಡ್ತೀನಿ. 34.5. ಮತ್ತು ಕೆಳಗಡೆ ಮಧ್ಯೆ ಸೊಂಟ ಸುತ್ತಳತೆ ಬಂದು 28. ಅಲ್ಲಿಗೆ 1 ಇಂಚ್ ಸಾಕು. 28 ಒಂದು 29. 1 ಇಂಚ್ ಆ್ಯಡ್ ಮಾಡ್ಕೊತೀನಿ. 29. ಆಸನದ ಸುತ್ತಳತೆ ಬಂದ್ಬಿಟ್ಟು 28 ಬರುತ್ತೆ. ಸಾರಿ 33.5 ಅಂದರೆ 33.5 ಬರುತ್ತೆ. ಅದಕ್ಕೂ 2 ಇಂಚ್ ಆ್ಯಡ್ ಮಾಡಿಕೊಂಡು ತೊಗೋಬೇಕು. ಯಾಕೆಂದರೆ ಅಕಸ್ಮಾತ್ ಲೂಸ್ ಆದರೆ ಒಂಚೂರು ಟಕ್ ಇಡ್ಕೋಬೋದು. ಟೈಟ್ ಆಗಿಬಿಟ್ರೆ ಮತ್ತೆ ಬಿಚ್ಚಿ ಹೊಲಿಯೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದು ಕಾಲರ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಲೂಸೇ ಇಡಬೇಕು. ಈಗ ಬೇರೆ ನೆಕ್ ಆದರೆ ಹಿಂದೆ ಓಪನ್ ಬರುತ್ತೆ, ನಮ್ಗೆ ಆ ಕಡೆ ಫ್ರೀ ಆಗಿಬಿಡುತ್ತೆ. ಇದು ಕಾಲರ್ ನೆಕ್ ಆಗಿರೋದ್ರಿಂದ ಫುಲ್ ಕವರ್ ಆಗುತ್ತೆ. ಎಳ್ಕೊಳ್ಳೋದ್ರಿಂದ ಸ್ವಲ್ಪ ಲೂಸೇ ಇರಬೇಕು. ಇದಕ್ಕೆ 33.5ಗೆ 2 ಇಂಚ್ ಆ್ಯಡ್ ಮಾಡ್ಕೊತೀವಿ. 33.5 ಇದೆ ಪ್ಲಸ್ 2 ಇಂಚು, ಅಲ್ಲಿಗೆ 35.5 ಆಯಿತು. 35.5 ಇಷ್ಟು. ನೆಕ್ಗೇನು ಇಲ್ಲ, ಇದು ಮಾಮೂಲಿ ಬೋಟ್ ನೆಕ್ ಥರನೇ ಕಟಿಂಗ್ ಮಾಡೋದು. ಫಸ್ಟಿಗೆ ನಾನು 7 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಇಷ್ಟು 7 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಮಾಮೂಲಿ ಆರ್ಮೋಲ್ ರೌಂಡ್ಸನ್ನು 7 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಈ ಕಡೆ ಇಲ್ಲಿಂದನೂ 7 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊತೀನಿ. ನಾವು ಯಾವಾಗಲೂ ಬೋಟ್ ನೆಕ್ಗೆ ಈ ಕಡೆಯಿಂದ ತೊಗೋತಿದ್ವಲ್ಲ, ಇವಾಗ ಈ ಕಡೆಯಿಂದ ತೊಗೊಳ್ಳೋದು ಅಷ್ಟೇ ಡಿಫ್ರೆನ್ಸು. ಈ ಕಡೆಯಿಂದ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. 2.5 ಸಾಕು. 2.5. ಇಲ್ಲಿ ನಮ್ಮ ಕಾಲರ್ಗೆ ಬಂದುಬಿಟ್ಟು 3.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇದು 3.5, 4 ಇಂಚ್ ಇಟ್ಕೊತೀನಿ. 4 ಇಂಚು. ಇದೇನಿಲ್ಲ, ಮಾಮೂಲಿ ರೌಂಡ್ ಶೇಪ್ ಬಂದು ಹೀಗೆ ಮಾಡ್ಕೊಳ್ಳೋದು. ಹಿಂದೆ ಬಂದ್ಬಿಟ್ಟು 1 ಇಂಚ್ ಇಟ್ಟರೆ ಸಾಕು. ಇಟ್ಕೊಂಡಿದ್ದೀನಿ ನೋಡಿ. ಇದು 2 ಪೀಸ್, ಹಿಂದೆ ಮುಂದೆ 2 ಪೀಸು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಉದ್ದ ಬಂದ್ಬಿಟ್ಟು 38 ಇದೆ. ನಾನು 40 ಇಟ್ಟಿದ್ದೀನಿ. 2 ಇಂಚ್ ಏನಕ್ಕಪ್ಪ ಅಂದರೆ ಫೋಲ್ಡಿಂಗ್ಗೆ, ಕೆಳಗಡೆ ಫೋಲ್ಡಿಂಗ್ ಹೋಗುತ್ತೆ. ಇದು ಅಡ್ಡಡ್ಡ ತೊಗೊಂಡಿಲ್ಲ, ಸ್ಟ್ರೇಟಾಗಿ ಗೆರೆಗಳು ಸ್ಟ್ರೇಟ್ ಬರೋ ಥರನೇ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಅಳತೆ ತೊಗೋತೀನಿ. ಶೋಲ್ಡರ್ ಮತ್ತು ನೆಕ್ಕು ನಾವು ಬೋಟ್ ನೆಕ್ ತೊಗೋತೀವಲ್ಲ ಆ ಥರ ತೊಗೋಬೇಕು. 7 ಇಂಚ್ ತೊಗೋತೀನಿ. 7 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 7 ಇಂಚಿಗೆ ಈ ಕಡೆಯಿಂದ ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ತೀನಿ. 2.5 ಇಂಚ್ ಸಾಕು. ಇದು ಕಾಲರ್ ನೆಕ್ ಆಗಿರೋದ್ರಿಂದ ಸಾಕು. ಮುಂದೆ ಡೀಪ್ ಬಂದ್ಬಿಟ್ಟು 4 ಇಂಚಿಗೆ ಇಟ್ಕೊತೀನಿ. 4 ಇಂಚಿಗೆ ತಿರುಗಿ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ರೌಂಡ್ ಶೇಪ್ ಕೊಡ್ತೀನಿ. ಇದು ಕಾಲರ್ ಆಗಿರೋದ್ರೆ ರೌಂಡ್ ಶೇಪು. ನಮ್ಗೆ ಇಲ್ಲಿಂದ ಬಟನ್ಸ್ ಬರುತ್ತೆ. ಒಂದು 5 ಇಂಚಿಗೆ ಇಲ್ಲಿ ಬಟನ್ಸ್ ಇಟ್ಕೋಬೇಕು. ಒಂದು 4 ಬಟನ್ ಬರೋ ಥರ ಇಟ್ಬೇಕು. ಇಲ್ಲಿಗೆ ಹಿಂದೆ ಬಂದ್ಬಿಟ್ಟು ಇಲ್ಲಿ 1 ಇಂಚು, 1 ಇಂಚ್ ಸಾಕು. 1 ಇಂಚು ಬೇಡ, ಸ್ಟಿಚಿಂಗ್ 1 ಇಂಚ್ ಆದರೆ ಸಾಕು. ಮಾಮೂಲಿ ಇರುತ್ತಲ್ಲ, ಇಲ್ಲಿ ಮ್ಯಾಚ್ ಹಾಕೊಂಡ್ಬಿಡೋಣ. ಇವಾಗ ಹಿಂದೆದು ಈ ಥರ ತೆಗೆದ್ಬಿಟ್ಟು ನೋಡಿ 1 ಇಂಚಿಗೆ ಈ ರೀತಿ ಇದು ಮಾಡಿ ಸುಮ್ಮನೆ ಕ್ರಾಸಾಗಿ ತೊಗೊಳೋದು. ಯಾಕೆಂದರೆ ಇಲ್ಲಿ ಕಾಲರ್ ಬರುತ್ತಲ್ಲ, ಅರ್ಧ ಇಂಚಿಗಾದರೆ ಸಾಕು ಫ್ರೆಂಡ್ಸ್. 1 ಇಂಚ್ ಬೇಡ, ಅರ್ಧ ಇಂಚ್ ಆದರೆ ಸಾಕು. ಕಾಲರ್ ಅಲ್ವಾ, ಅರ್ಧ ಇಂಚ್ ಆದರೆ ಸಾಕು. ಈ ರೀತಿ ಮಾರ್ಕ್ ಮಾಡೋದು ಅಷ್ಟೇ. ಇವಾಗ ಇಲ್ಲಿಂದ ಇಲ್ಲಿಗೆ 7 ಇಂಚ್ ತೊಗೋತೀನಿ. ಮಾಮೂಲಿ ಇಲ್ಲಿ 7 ಇಂಚ್ ತೊಗೊಂಡಿದ್ವಲ್ಲ ಅದೇ 7 ಇಂಚು. ಈ ಕಡೆಯಿಂದ ಈ ಕಡೆಗೂ 7 ಇಂಚು ಮಾರ್ಕ್ ಮಾಡ್ಕೊ. ನಾವು ಕಾಲರು ಬೋಟ್ ನೆಕ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿಯೇ ಕಟಿಂಗ್ ಮಾಡ್ಕೊಳ್ಳೋದು. ನೋಡಿ ಇಲ್ಲಿಗೆ ಜಾಯಿಂಟ್ ಮಾಡ್ಕೊತೀನಿ. ಮತ್ತು ಈ ಕಡೆ ಬಂದ್ಬಿಟ್ಟು ಇದನ್ನು ಹೀಗೆ ಜಾಯಿಂಟ್ ಮಾಡ್ಕೊತೀನಿ. ಇವಾಗ ಇದು ಎದೆ ಸುತ್ತಳತೆ ಬಂದ್ಬಿಟ್ಟು ನಮಗೆ 8.5 ಬರುತ್ತೆ. 8.5 ಅಂದರೆ ಇಲ್ಲೇ ಇದು 34 ಇದೆ. 34.5ಗೆ 2 ಇಂಚ್ ಆ್ಯಡ್ ಮಾಡ್ಕೊತೀನಿ. 34.5
32.5 ಸಾರಿ 32.5 ಇದೆ, ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿ 34.5 ಬರಬೇಕು. 34.5ನೇ ಈ ರೀತಿ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿಕೊಂಡ್ರೆ ಈ ರೀತಿ ನೋಡಿ 4 ಭಾಗ ಮಾಡಿದಾಗ ನಮಗೆ 8.5 ಬರುತ್ತೆ. ಇವಾಗ 8.5ಗೆ ಮಾರ್ಕ್ ಮಾಡ್ಕೊತೀನಿ. 8.5ಗೆ ಇಲ್ಲಿಂದ ಒಂದು 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಮತ್ತು ನಮಗೆ ಇಲ್ಲಿ ಮಧ್ಯ ಬಂದ್ಬಿಟ್ಟು ಶೋಲ್ಡರ್ ಪಟ್ಟಿಯಿಂದ ಇಲ್ಲಿಗೆ 13 ಇಂಚಿಗೆ ಮಾಡ್ಕೋಬೇಕು. ಒಂದು ಮಾರ್ಕ್ ಬಂತು 13 ಇಂಚಿಗೆ. ಆಮೇಲೆ ಸೈಡ್ ಓಪನ್ ಬಂದ್ಬಿಟ್ಟು 21 ಇಂಚು. 21 ಅಂದರೆ 21.5 ಇಟ್ಕೊಂಡ್ರೆ ಸಾಕು. ಇದು ಸೈಡ್ ಓಪನ್ ಬರುತ್ತಲ್ಲ ಆ ಪೋರ್ಷನ್ನು ಆಸನದ ಸುತ್ತಳತೆ ಇದು ತಗೊಂಡಿಡಬೇಕು. ಇದು ಮಧ್ಯ ಬರುತ್ತೆ. ಇದು ಬಂದ್ಬಿಟ್ಟು ಆರ್ಮಲ್ ರೌಂಡು ಇರುತ್ತಲ್ಲ ಅದು 5. ಇವಾಗ ಇಲ್ಲಿಂದ ಮಧ್ಯ ಬಂದ್ಬಿಟ್ಟು ನಮಗೆ 28 ಇದೆ, 29 1 ಇಂಚ್ ಜಾಸ್ತಿ ತಗೋತೀನಿ ಸಾಕು. ಇಲ್ಲಿ 28 ಇದೆ, 29 ತಗೋತೀನಿ. ಇದು ಬಂದ್ಬಿಟ್ಟು 32.5 ಇದೆ, 2 ಇಂಚ್ ಆ್ಯಡ್ ಮಾಡಿ 34.5 ತಗೋತೀನಿ. ಇಲ್ಲಿ ಬಂದ್ಬಿಟ್ಟು 33 ಇದೆ, 33.5 35.5 ತಗೋತೀನಿ. 35.5 ಇಲ್ಲಿದು ನೋಡಿಕೊಂಡು ಮಾರ್ಕ್ ಮಾಡಿ ಅಲ್ಲಿಂದ ಅಳತೆ ತೊಗೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಧ್ಯದಲ್ಲಿ 29 ಇದೆಯಲ್ಲ, 29ನ್ನು ಈ ರೀತಿ ಫೋಲ್ಡ್ ಮಾಡಿ ಟೇಪಲ್ಲಿ 2 ಭಾಗ ಮಾಡ್ಕೋಬೇಕು. ಮಾಡಿ ನಮಗೆ 7 ಕಾಲು ಬರುತ್ತೆ. 7 ಕಾಲಿಗೆ ಮಾರ್ಕ್ ಮಾಡ್ಕೋತೀವಿ. ಇಲ್ಲಿ ಬಂದ್ಬಿಟ್ಟು 35.5 ಇದೆ, 35.5ನ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಬಂದ್ಬಿಟ್ಟು 9 ಇಂಚ್ ಬಂತು. ಆ ಒಂದು ಪಾಯಿಂಟ್ ಆ ಕಡೆ ಈ ಕಡೆ 9 ಇಂಚ್ ಬಂತು. 9 ಇಂಚ್ ಮಾರ್ಕ್ ಮಾಡ್ಕೊತೀನಿ. ಇವಾಗ ಇದನ್ನ ಇಲ್ಲಿಂದ ಈಗ ಜಾಯಿಂಟ್ ಮಾಡ್ಕೋಬೇಕು. ಈ ಕಡೆಯಿಂದ ಈ ಕಡೆಗೆ ಈಗ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಇದನ್ನು ಅಷ್ಟೇ ಹಿಂಗೆ ಬಂದು ಹಿಂಗೆ ತಗೋಬೇಕು. ಇಷ್ಟೇ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಎಷ್ಟಿದೆ ನಮಗೆ, ಇದಕ್ಕಿಂತ ಒಂದು 2 ಇಂಚ್ 9 ಇದೆ, 9 10 11 ನೋಡಿ 11 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು 11 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಜಾಯಿಂಟ್ ಮಾಡ್ಕೋತೀನಿ. ಇಲ್ಲಿಂದ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಸ್ವಲ್ಪ ಅಗಲನೇ ಇರಲಿ, ಸ್ವಲ್ಪ ಚಿಕ್ಕದಾದ್ರೆ ಹಿಂಗೆ ಫೋಲ್ಡಿಂಗ್ ಆಗಿಬಿಡುತ್ತೆ. ಮತ್ತೆ ಇಲ್ಲಿಂದ 1 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು. ಇಷ್ಟೇ ಇದು. ಇವಾಗ ಇದನ್ನ ಇದೇ ರೀತಿ ಕಟ್ ಮಾಡ್ಕೋಬೇಕು. ಇಷ್ಟೇ ಇದು ಕಟ್ಟಿಂಗು. ಇಲ್ಲಿ ಬಂದ್ಬಿಟ್ಟು 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಾಲರ್ ನೆಕ್ ಹಾಕಿರೋದ್ರಿಂದ ಇದು 1 ಇಂಚಿಗೆ ಥರ ಕ್ರಾಸ್ ಆಗಿ ತಗೋಬೇಕು. 1 ಇಂಚು 1.5 ಇಂಚು ನೋಡಿಕೊಂಡು. ಈ ಕಾಲರ್ ನೆಕ್ ಹಾಕಿರೋದು ಜಾಸ್ತಿ ತಗೋಬೇಕು. ಕಾಲರ್ ಇಲ್ಲಾಂದರೆ ಸ್ವಲ್ಪ ಒಳಗಡೆ ತಗೋಬೋದು. ಇದು ಕಾಲರ್ ಆಗಿರೋದ್ರಿಂದ ಸ್ವಲ್ಪ ಮೇಲೆ ಇರಲಿ. ಈ ರೀತಿ ತಗೊಂಡು ಇವಾಗ ಇದು ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡಾದ್ಮೇಲೆ ನಾವು ಕಾಲರ್ನ ಆಮೇಲೆ ಇದು ಮಾಡ್ಕೊಳ್ಳೋಣ. ಯಾಕೆ ಇವಾಗಲೇ ಏನು ಮಾಡೋದು ಬೇಡ. ಇದು ಜಾಯಿಂಟ್ ಮಾಡಿಬಿಟ್ಟು ನಾವು ಅಳತೆ ತೊಗೊಂಡು ಕಾಲರ್ನ ಸ್ಕ್ಯಾನರ್ಸ್ ಕಟ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡೋಕೆ ತೊಗೊಂಡ್ರೆ ಸಾಕು. ಈಗೇನಿದ್ರು ಇದು ಇಷ್ಟ ಅಳತೆ ಕಾಲರ್ ಡ್ರೆಸ್ಗೆ ಯೂನಿಫಾರ್ಮ್ಗೆ ತೊಗೊಳ್ಬೇಕಾಗಿರೋದು. ಮತ್ತು ಇಲ್ಲಿಂದ ಸ್ವಲ್ಪ ಕ್ರಾಸಾಗಿ ತೊಗೋಬೇಕು. ಸ್ವಲ್ಪ 1/4 ಇಂಚು. ಇದು ಕಾಲರ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಕೆಳಗಡೆ ತೊಗೋಬೇಕು ಅಷ್ಟೇ. ಇದು ನೋಡಿ ಇವಾಗ ಕಟ್ ಮಾಡ್ಕೋತೀನಿ. ಬಂತು. ಈಗ ಬಂದು ಇಲ್ಲಿ ಸ್ವಲ್ಪ ಕ್ರಾಸಾಗಿ ತಗೊಳ್ಬೇಕು. ಕಟ್ ಮಾಡಿ ಈಗ ನೋಡಿ ಏನು ಮೆಜರ್ಮೆಂಟ್ ತಗೊಂಡು ಇಲ್ಲಿಂದ ಇಷ್ಟ ಆಯಿತು. ಇಲ್ಲಿಂದ ನಾನು ಇಲ್ಲಿ
ತೊಗೋಬೇಕಿತ್ತು, ಈ ಕಡೆ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ 2 ಪೀಸ್ ತೆಗೆದ್ಬಿಟ್ಟು ಶೇಪ್ ತೆಗಿಬೇಕು. 2 ಪೀಸ್ ತಗೊಂಡು ಅಷ್ಟೇ. ಇಷ್ಟೇ ಆಯಿತು. ಇವಾಗ ಇದು ಇಲ್ಲೊಂದು ಮಾರ್ಕ್ ಮಾಡ್ಕೊಂಬಿಡೋಣ. ವೀಲರ್ ಇದ್ದರೆ ವೀಲರಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಸೂಜಿಲಿ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಈ ಥರ ಸೂಜಿ ಮಾರ್ಕ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಬಂದ್ಬಿಟ್ಟು ಇಷ್ಟೇ, ಈ ಥರ ಬಂತು. ಇವಾಗ ಇದಕ್ಕೆ ಹ್ಯಾಂಡ್ಸ್ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಉದ್ದ ಬಂದ್ಬಿಟ್ಟಿದ್ದು 14 ಇದೆ. ಎಷ್ಟು 1/2 ಇಂಚ್ ಸ್ಟಿಚಿಂಗ್ ಬಿಟ್ಟಿದ್ದೀನಿ, ಕೆಳಗಡೆ ಫೋಲ್ಡಿಂಗ್ 1 ಇಂಚ್ ಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ನಮಗೆ 4 ಮುಕ್ಕಾಲು ಇದೆ. 4 ಮುಕ್ಕಾಲು, ಇಲ್ಲಿಂದ ಇಲ್ಲಿಗೆ 6.25 ಇದೆ. ಈಗ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಈಗ ಮಾರ್ಕ್ ಮಾಡಿದ್ದೀನಿ. ಇಷ್ಟಾಯಿತು. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಪೈಪಿಂಗ್ ಥರ ಸ್ಟಿಚ್ ಮಾಡಬೇಕು. ಹಿಂಗೆ ಈ ರೀತಿ ಫೋಲ್ಡ್ ಮಾಡಬೇಕಾದ್ರೆ ಉಲ್ಟಾ ಮಾಡೋಂಗಿಲ್ಲ, ಹಿಂಗೆ ಮಾಡಿ ಹಿಂಗೆ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಪೈಪಿಂಗ್ ಕೊಡಬೇಕು. ಅದನ್ನು ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ. ನೋಡಿಕೊಂಡು ಗ್ಯಾಸ್ ಇರಬೇಕು. ಇವಾಗ ಕಾಲರ್ಗೆಲ್ಲ ಆಮೇಲೆ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋದು. ಕಾಲರ್ ಬಂದ್ಬಿಟ್ಟು ಪ್ಯಾಂಟ್ ಪೀಸಲ್ಲಿ ಕಟ್ ಮಾಡ್ಕೋಬೇಕು. ಇದರಲ್ಲಿ ಏನೇನಿಲ್ಲ, ನೀನು ಹೇಳಿದ್ರು ಕಾಲರ್ಗೆ ಪ್ಯಾಂಟ್ ಪೀಸಲ್ಲಿ ಕಟ್ ಮಾಡ್ಕೋಬೇಕು.